ಹೇ ಗೈಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ಓದ್ ವಿಡಿಯೋದಲ್ಲಿ ನಾನು ಬ್ರಷ್ ಕ್ಲೀನ್ ಮಾಡೋದು ನೆಕ್ಸ್ಟ್ ವಿಡಿಯೋದಲ್ಲಿ ಆಗ್ತೀನಿ ಅಂತ ಹೇಳಿದ್ದೆ. ಸೊ ಹಾಗಾಗಿ ಇದ್ರಲ್ಲಿ ಮೇಕಪ್ ಸ್ಟೋರಿ ಹೇಳ್ತೀನಿ ಆ್ಯಂಡ್ ಮೇಕಪ್ನ ಬ್ರಷಸ್ನ ಯಾವ ಥರ ಕ್ಲೀನ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ. ಲಾಂಗ್ ವೀಡಿಯೋಸ್ ನಾನು ಯಾಕೆ ಮಾಡ್ತಿಲ್ಲ ಅಂತಂದರೆ ಸೊ ನೋಡಿದವ್ರಿಗೆ ಬೋರ್ ಆಗುತ್ತೆ ಆ್ಯಂಡ್ ಅಷ್ಟರವರೆಗೂ ಅವ್ರು ವೆಯ್ಟ್ ಮಾಡಿ ನೋಡೋದಕ್ಕೂ ಆಗಲ್ಲ. ಹಂಗಾಗಿ ನಾನು ಶಾರ್ಟ್ ವೀಡಿಯೋಸ್ ಮಾಡ್ತಿದ್ದೀನಿ. ಅಥವಾ ನಿಮಗೆ ಬೇಡ ಫುಲ್ ವೀಡಿಯೋಸ್ ಒಂದೇದ್ರಲ್ಲಿ ಮಾಡಿ ಅಂತ ಹೇಳಿದ್ರೆ ನೀವು ಹೇಳಿ ನನಗೆ. ಸೊ ನಾನು ಅವಾಗ ಫುಲ್ ಒಂದೇ ವೀಡಿಯೋದಲ್ಲಿ ಮಾಡ್ತೀನಿ. ಓಕೆನಾ? ಬನ್ನಿ ನೋಡೋಣ. ನಾನು ಯಾವ ಬ್ರ್ಯಾಂಡ್ ಬ್ರಷಸ್‌ನ ಯೂಸ್ ಮಾಡ್ತೀನಿ ಆ್ಯಂಡ್ ಯಾವ ಬ್ರಷ್ ಕ್ಲೆನ್ಸರ್‌ನ ಯೂಸ್ ಮಾಡ್ತೀನಿ ನಿಮಗೂ ಕೂಡ ತೋರಿಸ್ತೀನಿ. ಈ ಒಂದು ಟಿಪ್ ನಿಮಗೆ ತುಂಬ ಯೂಸ್‌ಫುಲ್ ಆಗುತ್ತೆ. ಆ್ಯಂಡ್ ನಾನು ಪಾಟು ಗಲೀಜಾಗುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ಮಾಲ್ ಟವಲ್ಸ್‌ನ ಇಟ್ಕೊಂಡಿದ್ದೀನಿ ಆ್ಯಂಡ್ ಡ್ರೈ ಟಿಶ್ಯೂನ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಬ್ರಷ್‌ನ ನಾನು ಕ್ಲೀನ್ ಮಾಡೋದಕ್ಕೆ. ಆ್ಯಂಡ್ ಈ ಒಂದು ಮೇಕಪ್ ಬ್ರಷ್ ಕ್ಲೆನ್ಸರ್‌ನ ನಾನು ಯೂಸ್ ಮಾಡ್ತಿದ್ದೀನಿ. ಈ ಒಂದು ಬ್ರಷ್ ಕ್ಲೆನ್ಸರು ಬೆಟರ್ ಆಗಿರುತ್ತೆ ಆ್ಯಂಡ್ ಇನ್ಸ್ಟಂಟ್ ಕ್ಲಿಯರ್ ಕೂಡ ಮಾಡ್ಕೋಬೋದು. ಯಾಕೆಂದರೆ ನೀವು ವಾಟರಲ್ಲಿ ವಾಶ್ ಮಾಡಿದ್ವಿ ಅಂತ ಅಂದರೆ ಸೊ ಅದನ್ನು ಏನು ಹೇಳ್ತಾರೆ, ಈಗ ಒನ್ ಡೇ ಮುಂಚೆನೇ ನೀವು ವಾಶ್ ಮಾಡಿರಬೇಕಾಗುತ್ತೆ. ಈ ಥರ ವಾಟರಲ್ಲಿ ನೀವು ವಾಶ್ ಮಾಡಿದ್ರೆ ಒನ್ ಡೇ ಮುಂಚೆನೇ ನೀವು ವಾಶ್ ಮಾಡ್ಕೋಬೇಕಾಗುತ್ತೆ. ಏಕೆಂದರೆ ಬ್ರಷು ಡ್ರೈ ಆಗಬೇಕು. ಬಟ್ ಅದು ಕೋಲ್ಡ್ ಟೈಮಲ್ಲಿ ಇನ್ನೂ ಆಗೋದಿಲ್ಲ. 2 ಡೇಸ್ ಮುಂಚೆನೇ ಮಾಡಬೇಕಾಗುತ್ತೆ. ಬಟ್ ಇದು ಇನ್ಸ್ಟೆಂಟು. ನೀವು ಅಲ್ಲೇ ಬ್ರಷ್‌ನ ಕ್ಲೀನ್ ಮಾಡಿಕೊಂಡು ಅಲ್ಲೇನೂ ಕೂಡ ಯೂಸ್ ಮಾಡ್ಬೋದು. ಅಥವಾ ನೀವು ಫ್ರೀ ಟೈಮಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ನಾನು ಈ ಒಂದು ಬ್ರಷ್ ಕ್ಲೆನ್ಸರ್‌ನ ಯೂಸ್ ಮಾಡ್ತೀನಿ. ಇದ್ರ ಪ್ರೈಸ್ ಬಂದು ₹1000 ಇರುತ್ತೆ. ಬಟ್ ನೀವು ಇದನ್ನು ಯೂಸ್ ಮಾಡಿದ್ರೆ ಬ್ರಷಸ್ ತುಂಬ ವರ್ಷಗಳು ಬರುತ್ತೆ ಆ್ಯಂಡ್ ಚೆನ್ನಾಗಿರುತ್ತೆ. ಆ್ಯಂಡ್ ಯಾವ ಥರ ಬ್ರಷ್‌ನ ಕ್ಲೀನ್ ಮಾಡಬೇಕು ಅಂತ ಈಗ ಹೇಳ್ಕೊಡ್ತೀನಿ ನಾನು. ಆ್ಯಂಡ್ ನಾನು ಇದನ್ನು ಈ ಥರ ಓಪನ್ ಮಾಡಿದ್ರೆ ಈ ಥರ ಇದೆ. ಸೊ ಇದನ್ನು ನಾವು ಸ್ಪ್ರೇ ಮಾಡ್ಕೊಳಕ್ಕಾಗಲ್ಲ ಬ್ರಷ್‌ಗೆ. ಸೊ ಹಾಗಾಗಿ ಇದು ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದ್ದೀನಿ, ಬ್ರಷ್ ಕ್ಲೆನ್ಸರ್‌ನ ಈ ಒಂದು ಇಷ್ಟು ಬಿಗ್ ಬಾಟಲ್ ಇರೋದ್ರಿಂದ ಇದನ್ನ ಎಲ್ಲ ಕಡೆ ಕ್ಯಾರಿ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ಈ ಬ್ರಷ್ ಕ್ಲೆನ್ಸರ್‌ನ ಈ ಮೇಕಪ್ ಫಿಕ್ಸರ್ ಬಾಟಲ್‌ಗೆ ನಾನು ಸ್ವಲ್ಪ ಹಾಕೊಂಡು ಇಟ್ಕೊಂಡಿದ್ದೀನಿ. ಯಾಕೆಂದರೆ ಎಲ್ಲೇ ತೊಗೊಂಡೋದ್ರು ಆರಾಮಾಗಿ ಕ್ಯಾರಿ ಮಾಡ್ಬೋದು ಆ್ಯಂಡ್ ಬೇಗ ಯೂಸ್ ಮಾಡ್ಬೋದು ಅಂದ್ಬಿಟ್ಟು. ಆ್ಯಂಡ್ ಯಾವ ಥರ ಯೂಸ್ ಮಾಡೋದು ಅಂತ ಈಗ ನೋಡೋಣ. ಆ್ಯಂಡ್ ಡ್ರೈ ಟಿಶ್ಯೂನ ಒಂದನ್ನ ತೊಗೊಂಡು ಮೇಲೆ ಇಟ್ಕೊತೀನಿ ಆ್ಯಂಡ್ ಬ್ರಷ್‌ನ ತೊಗೊತೀನಿ ಆ್ಯಂಡ್ ಇದರಲ್ಲಿ ಬ್ರಷ್‌ಗೆ ಸ್ಪ್ರೇ ಮಾಡ್ಕೊತೀನಿ. ಜಸ್ಟ್ ಈ ಥರ. ಈ ಥರ ಮಾಡಿಕೊಂಡು ಸೊ ಡ್ರೈ ಟಿಶ್ಯೂಗೆ ನೋಡಿ ಎಷ್ಟು ನೀಟಾಗಿ ಬರ್ತಿದೆ. ಸೊ ನೀವು ವಾಟರಲ್ಲಿ ವಾಶ್ ಮಾಡಿದ್ರೆ ಏನಾಗುತ್ತೆ ಅಂತಂದರೆ, ನಾವು ಹಾಕೊಂಡು ಚೆನ್ನಾಗಿ ಅಥವಾ ಫೋರ್ಸ್ ಮಾಡಿ ಉಜ್ಜೋದ್ರಿಂದ ಸೊ ಬೇಗ ಹಾಳಾಗ್ಬಿಡುತ್ತೆ. ಪ್ರತಿಯೊಂದು ವರ್ಕು ನೀವು ಯಾರಿಗಾದ್ರೂ ಅಷ್ಟೇ ಯಾವುದೇ ಕ್ಲೈಂಟ್ಸ್‌ಗಾಗಲಿ ಸೊ ಅವ್ರಿಗೇನಾದ್ರೂ ಸ್ಕಿನ್ ಅಲರ್ಜಿ ಆ ಥರ ಪ್ರಾಬ್ಲಮ್ಸ್ ಇರುತ್ತೆ ಒಬ್ಬೊಬ್ಬರಿಗೆ. ಸೊ ಅದನ್ನೇ ನಾವು ತೆಗ್ದು ಇನ್ನೊಬ್ರಿಗೆ ಮಾಡಿದಾಗ ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಬಟ್ ನಿಮ್ಮ ಕೆಲಸ ಎಷ್ಟು ಹೈಜೆನಿಕ್ ಆ್ಯಂಡ್ ನೀಟಾಗಿರುತ್ತೆ, ನಿಮ್ಮ ವರ್ಕು ಕೂಡ ಅಷ್ಟೇ ನೀಟಾಗಿ ಬರುತ್ತೆ ಆ್ಯಂಡ್ ಕ್ಲೈಂಟ್‌ಗೆ ನಿಮ್ಮ ಮೇಲೆ ಟ್ರಸ್ಟ್ ಕೂಡ ಬರುತ್ತೆ. ಹಾಗಾಗಿ ಈ ಥರ ಯೂಸ್ ಮಾಡಿ. ಅಥವಾ ಮೇಕಪ್ ಆರ್ಟಿಸ್ಟ್ ಒಬ್ಬರೇ ಇದನ್ನು ಫಾಲೋ ಮಾಡಬೇಕು ಅಂತ ಏನಿಲ್ಲ. ಸೊ ಕ್ಲೈಂಟ್ ಕೂಡ ನಿಮಗೆ ಮನೇಲಿ ಯೂಸ್ ಮಾಡೋದಕ್ಕೆ ಅಂತ ಇಟ್ಕೊಂಡಿರ್ತೀರ ಬ್ರಷಸ್ ಯೂಸ್ ಮಾಡ್ತೀರ. ಒಬ್ಬೊಬ್ರು ಕೈಯಲ್ಲೇ ಕೂಡ ಮೇಕವರ್ ಮಾಡ್ಕೋಬೋದು. ಬಟ್ ಐ ಮೇಕಪ್‌ಗೆ ಅಂತನಾದ್ರೂ ಬ್ರಷಸ್ ಇಟ್ಕೊಂಡೇ ಇರ್ತೀರ. ಬಟ್ ಆ ಥರ ಇದ್ದವರು ಕೂಡ ಈ ಥರ ಮೇಕಪ್ ಬ್ರಷ್ ಕ್ಲೆನ್ಸರ್ ತೊಗೊಂಡ್ರೆ ವಾಶ್ ಮಾಡಿದ್ರೆ ಸೊ ಬ್ರಷಸ್ ಹಾಳಾಗ್ತಿರುತ್ತೆ. ಬಟ್ ನೀವು ಒಬ್ಬರಿಗೆ ಯೂಸ್ ಮಾಡೋದ್ರಿಂದ ತುಂಬ ವರ್ಷಗಳು ಬರುತ್ತೆ ನೀವು ಈ ಥರ ಯೂಸ್ ಮಾಡಿದ್ರೆ. ನೋಡಿ ಎಷ್ಟು ನೀಟಾಗೆ ಬಂದ್ಬಿಡುತ್ತೆ. ಪ್ರಾಡಕ್ಟ್ಸ್ ಏನಿರುತ್ತೆ ನೋಡಿ ಫಸ್ಟ್ ಯಾವ ಥರ ಇತ್ತು. ಸೊ ಇವಾಗ ಎಷ್ಟು ನೀಟಾಗಿ ಕಾಣಿಸ್ತಿದೆ. ಓಕೆನಾ? ಜಸ್ಟ್ ಇವಾಗಲೇ ಬೇಕಾದ್ರೆ ಮೇಕವರ್‌ನ ಮಾಡೋದಕ್ಕೆ ನೀವು ಇದನ್ನ ಯೂಸ್ ಮಾಡ್ಕೋಬೋದು. ಸೊ ಬ್ರಷ್ ರೆಡಿ ಇದೆ. ಈ ಥರ ನಾನು ಬ್ರಷ್‌ನ ಕ್ಲೀನ್ ಮಾಡಿ ಇಟ್ಕೊತೀನಿ. ಆ್ಯಂಡ್ ತುಂಬ ಜಾಸ್ತಿ ನಾವು ಯೂಸ್ ಮಾಡೋದು ಅಂದರೆ ಐ ಶ್ಯಾಡೋ ಬ್ರಷು ಮತ್ತು ಏನು ಹೇಳ್ತಾರೆ ಲಿಪ್‌ಸ್ಟಿಕ್ ಬ್ರಷು ಮತ್ತು ಬ್ಲಷಿಂಗ್ ಮಾಡೋದಕ್ಕೆ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಇದನ್ನು ನೀವು ಜಾಸ್ತಿ ಯೂಸ್ ಮಾಡೋದ್ರಿಂದ ನೀವು ಇದನ್ನು ಕ್ಲೆನ್ಸ್ ಮಾಡ್ಕೊಳ್ಳೇಬೇಕು. ಒಬ್ರದೊಬ್ರಿಗೆ ಯೂಸ್ ಮಾಡಬಾರ್ದು. ನೋಡಿ ಐ ಮೇಕಪ್ಪಲ್ಲಿ ಎಷ್ಟು ಇದೆ ಅಂತ. ಫಸ್ಟ್ ಒನ್ ಮಾಡಿದ್ದು ನಾನು ಬ್ಲಷ್‌ದು. ಸೊ ಹಾಗಾಗಿ ತುಂಬ ಇಲ್ಲ. ಬಟ್ ಐ ಶ್ಯಾಡೋದಲ್ಲಿ ನೋಡಿ ಇದಾದ್ಮೇಲೆ ನಾನು ಅದನ್ನ ಯೂಸ್ ಮಾಡಲ್ಲ. ಸೊ ಮತ್ತೆ ನೋಡಿ ಎಷ್ಟು ಪ್ರಾಡಕ್ಟ್ ಬರ್ತಿದೆ.